ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ತಂದೂರಿ ಮಾಡ್ತಾಯಿದ್ದೀನಿ. ಈ ಥರ ಪೀಸ್ ಮಾಡ್ಕೊಂಡು ಬಂದಿದ್ದಾರೆ. ಈ ಥರ ಲೈನ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ ಹಾಕಿ ತಂದೂರಿ ರಸಮ್ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಊಟಕ್ಕೆ. 1 ಚಮಚ ಕಡಲೆ ಹಿಟ್ಟು ಹಾಕಿದ್ದೀನಿ. ಜೀರಿಗೆ ಪೌಡ್ರ್ ಹಾಕಿದ್ದೀನಿ, ಸ್ವಲ್ಪ ಹಾಕಿ. ಹಾಗೆ ತಂದೂರಿ ಮಸಾಲ 3 ಟೀ ಸ್ಪೂನ್ ಆಗೋಷ್ಟು ಹಾಕಿ. ಚಾಟ್ ಮಸಾಲ ಸ್ವಲ್ಪನೇ ಹಾಕಿ. ಹಾಗೆ ಕೊತ್ತಂಬರಿ ಪುಡಿ 2 ಚಮಚ ಆಗೋಷ್ಟು ಹಾಕಿ. ತಂದೂರಿಗೆ ಕೊತ್ತಂಬರಿ ಪುಡಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆ ಅರಿಶಿಣ ಪೌಡ್ರು 1/4 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪೌಡ್ರು 3 ಚಮಚ ಹಾಕಿ. ಚಿಕನ್ ಎಷ್ಟಿರುತ್ತೆ ಆ ಥರ, ಸ್ವಲ್ಪ ಇದ್ದರೆ ಕಮ್ಮಿ ಹಾಕಿ, ಜಾಸ್ತಿ ಇದ್ದರೆ ಜಾಸ್ತಿ ಹಾಕಿ. ನಾನು ಸ್ವಲ್ಪನೇ ಇದೆ ಚಿಕನ್ನು. ಮೊಸರಲ್ಲೇ ಕಲಸಿ. ಮೊಸರಲ್ಲಿ ಕಲಸೋದ್ರಿಂದ ಚಿಕನ್ 1/4 ಗಂಟೆ ಹಿಂಗೆ ಇಡ್ತೀವಲ್ಲ, ಬೆಂದಿರುತ್ತೆ, ಬೇಗ ಬೇಯುತ್ತೆ. ಲಿಂಬೆ ಹಣ್ಣು ಹಾಕಿದ್ದೀನಿ. ನೀವು ವೆನಿಗರ್ ಬೇಕಿದ್ದರೂ ಹಾಕಿ. ಲಿಂಬು ಬೀಜ ಹಾಕಬೇಡಿ, ಕಹಿ ಬರುತ್ತೆ. 2 ಲಿಂಬೆಹಣ್ಣು ಹಾಕಿ ಎಲ್ಲನೂ ಚೆನ್ನಾಗಿ ಕಲಸಿ. ಹಾಗೆ ನೀರು ಹಾಕಬೇಡಿ, ದಪ್ಪನೇ ಕಲಸಿಡಿ. 1/4 ತಾಸು ಇಡೋದ್ರಿಂದ ಅದೆಲ್ಲ ನೀರು ಬಿಟ್ಕೊಂಡಿರುತ್ತೆ. ಹಾಗೆ ಮುಚ್ಚಿಟ್ಟಿದ್ದೀನಿ 3/4 ತಾಸು ಆಗೋಷ್ಟು. ಇವಾಗ ಪುನಃ ಮತ್ತೆ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಕಾವಲ್ಗೆ ಬಿಸಿಯಾಗಿದೆ. ಎಣ್ಣೆನೇ ಹಾಕಿ ಫಸ್ಟು. ತುಪ್ಪ ಫಸ್ಟೇ ಹಾಕಿದ್ರೆ ಮಸಾಲೆ ಅಂಟ್ಕೊಂಡು ಬಿಡುತ್ತೆ. ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಏಳುತ್ತೆ. ಎಲ್ಲ ಚಿಕನ್ ಪೀಸು ಹಾಕಿ ಸ್ವಲ್ಪ ದೊಡ್ಡ ಉರಿನೇ ಇಟ್ಕೊಂಡಿರಿ ಚಿಕನ್ ಪೀಸ್ ಹಾಕೋ ತನಕ. ಎಲ್ಲ ಚಿಕನ್ ಪೀಸ್ ಹಾಕಿದ್ಮೇಲೆ ಮುಚ್ಚಿಡಿ. ಮುಚ್ಚಿದ್ಮೇಲೆ ಸಣ್ಣ ಉರಿ ಮಾಡಿ. ಅದು ಅದರಲ್ಲೇ ಬೆಂದಿರುತ್ತೆ, ನೀರೆಲ್ಲ ಫುಲ್ ಬಿಟ್ಕೊಂಡು ಅದರಲ್ಲೇ ಬೆಂದಿರುತ್ತೆ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಪೀಸ್ ಹಾಕಿದ್ಮೇಲೆ ಮುಚ್ಚಿ ಬೇಯಿಸಿ, ಸಣ್ಣ ಉರಿ ಇಡಿ. ಆಮೇಲೆಲ್ಲ ನೀರು ಬಿಟ್ಕೊಂಡು ಇರುತ್ತೆ. ಆಮೇಲೆ ಸ್ವಲ್ಪ ದೊಡ್ಡ ಉರಿ ಮಾಡಿ, ನೀರೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಎಲ್ಲ ಪೀಸು ತಿರ್ಗಿಸಾಕಿ. ಮತ್ತೆ ಸಣ್ಣ ಉರಿ ಇಟ್ಕೊಂಡು ಎಲ್ಲ ತಿರ್ಗಿಸಾಕಿ. ಎಲ್ಲ ಪೀಸನ್ನು ತಿರ್ಗಿಸಾಕಿ. ತಿರ್ಗಿಸಾಕಿದ್ಮೇಲೆ ಮತ್ತೆ ದೊಡ್ಡ ಉರಿ ಇಡಿ ಸ್ವಲ್ಪ. ಆಮೇಲೆ ಮತ್ತೆ ಸಣ್ಣ ಉರಿ ಇಡಿ. ಮತ್ತೆ ನೀರು ಬಿಟ್ಕೊಂಡು ಎಲ್ಲ ಬೇಯುತ್ತೆ. ಮುಚ್ಚಿ 5 ನಿಮಿಷ ಆದ ಕೂಡಲೇ ಮತ್ತೆ ದೊಡ್ಡ ಉರಿ ಇಡಿ ಸ್ವಲ್ಪ. ಆಮೇಲೆ ತುಪ್ಪನೆಲ್ಲ ಈ ಥರ ಅದ್ರ ಮೇಲ್ಗಡೆ ಎಲ್ಲ ಪೀಸ್ ಮೇಲೂ ಈ ಥರ ಹಾಕಿ. ಎಲ್ಲ ತುಪ್ಪ ಹಾಕಿದ್ಮೇಲೆ ಮುಚ್ಚಿ. ಎಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಿ ಹಿಡ್ಕೊಂಡಿರುತ್ತೆ ತುಪ್ಪ ಎಲ್ಲ. ಈ ಥರ ತಂದೂರಿ ರೆಡಿ. ಎಲ್ಲರಿಗೂ ಧನ್ಯವಾದಗಳು.